अंदर जाएंगे अंदर जाएंगे ಶೇಡ್ಜಿ ಅವರ ಅರೆ ಯಾರವರು ನಾವ್ರಿ ಕತ್ತಿಗಾರರು. ಅರೆ ಕಟ್ಯಾನ ಹಾ ಈಗ ಯಾಕೆ ಬಂದಿದ್ದಾವ್ ಅಲ್ರಿ ಇವತ್ತು ನಮ್ಮ ಮನ್ಯಾಗ ಕಾರ್ಯ ಐತ್ರಿ. ಹಾ ನಮಗ ಅರಿವು ಬೇಕಾಗ್ಯಾವು ಬಂದೇವ್ರಿ. ಅರೆ ಈಗ ನಾವು ದುಕಾನ್ ಬಂದ್ ಮಾಡ್ಕೊಂಡು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದಾವ್. ಏನಂದ್ರಿ? ಅರೆ ನಾವೀಗ ಅಂಗಡಿ ಬಂದ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದಾವ. 12 ಗಂಟೆ ಆಗಿದೆ 12. ಹೌದಾ? ಹಾ ಮತ್ತೆ ಇಲ್ಲಿ ಏನೋ ಬಿದ್ದತ್ತಲ್ಲ ದೈದೆ. ಯಾವ್ದು ಇದು ದೈದ ಅರೆ ಇದು ಅರ್ಬಿ ಗಂಟು. ಅಡ್ವಿ ಗಂಟ ಹಾ ತೈ ಸೇರ್ಜಿ ನೋಡ್ತಾನ. ಹಾ ಅರೆ ನಕೋರೇ ಬುಡ್ಡ ಏನ್ ಬಿಡ್ಡಿ ಮಾಮ ಅಂದ್ರಲ್ಲ. ಅರೆ ನಕೋರೇ ಬುಡ್ಡ ಹಾ. ನಿಮ್ದಕ್ಕೂ ಪೈಸಾ ಕೊಡ್ತಿದ್ದಾವ್. ಹಾ ಇದನ್ನ ದುಮ್ಮಾಡ್ಕೇರಿಗೆ ಕಾಣಿಸ್ಬಿಡಿ. ಹಾ ಕೊಡು ಕೊಡು ಅರೆ ಪೈಸಾ ದೇನೋ ಅದನ್ನ ಕೊಡು. ಹಾ ಹೋಗೋದಿಲ್ಲ ಹೊಲ ಸೇರ್ಜಿ ನೀನ ಹೋಗೋದು ಹೋಗ. ಅರೆ ಕೆನ್ ಮಕ್ಕಳ್ರಿಯ ಇದ್ದಾಗ ಹಣನ ಹೋಯ್ತು ಅಂಗಡಿ ಒಳಗ ವಿಮಾನ ಬಿತ್ತು. ಒಳಗ ಅರೆ ಅಂದರಾವ್ ನನ್ನ ಜೀವಿಗೆಲ್ಲ ಬಾಳ ಐತಿ. ಅರೆ ಶಂಗಪ್ಪ ನಿಮ್ಮ ಜೀವದ ಬಾಳನ್ನ ಆ ಚರ್ಗಿ ಮಜ್ಜಿಗೆ ಕುಡ್ದ ಒಂದ್ ಚಿಟ್ಟು ಹಿಟ್ಟು ನುಚ್ಚ ತಿಂದ ಒಂದ್ ಒಟ್ಟಿ ಪೆಟ್ಟು ಕುಡ್ದು ಗಪ್ ಮಕ್ಕೊಂಡ್ಬಿಟ್ಟಿದ್ದಾವ್. ಏನು ಮಬ್ಬಿಡ್ದ ಮನೆಗೆ ಏನು ಹೊರಗಡೆ ಕೆಡಿಯೋ ಮತ್ತ. ಅರೆ ಶಂಗಪ್ಪ ಬೇಕಾದ್ರೆ ನಿಮ್ದಕ್ಕೂ ಎಬ್ಬಿಸಿ ನೋಡಿ. ಹೇಳ್ತಾನೆ ಕೇಳಂತ ನಾಗು ಸಾಕಪ್ಪ ಗೆಳಿತಾನ ಸಂಗನಿಲ್ಲ ಕುಳಪಾರವಿಯನ ಸಂಗನಿಲ್ಲ ಕುಳಪಾರವಿಯನ ಸಾಕಪ್ಪ ಗೆಳಿತಾನ ಸಾಕಪ್ಪ ಮಾರ್ವಾಡಿ ಕೈಯಾಗ ಬಿಟ್ಟಗಳು ಕೊಟ್ಟ ಹೋಗಿದ್ದು ನನ್ನ ಚಿತ್ರಗಳು ಕೊಟ್ಟದ ಸಾಕಪ್ಪ ಗೆಳಿತಾನ. ಅಲ್ಲಿ ಕಡಿ ತಗೊಂಡು ಬಿಟ್ಟಗಳು ಕೈಗೆ ಬಡದಾನು ನನ್ನ ಚಿತ್ರಗಳು ಬಡದಾನು ನನ್ನ ಸಾಕಪ್ಪ ಗೆಳಿತಾನ. ಸಾಕು ಮಿತ್ರ, ನಿನ್ನ ಗೆಳಿತಾನ ಸಾಕು. ಯಾಕೋ ಬಾಣ ಎಷ್ಟು ಗಾಬಾಗಿ ಹೋಗ್ಯಾರ. ನಿನ್ನ ಅರಿವಿನಿತ್ವ ನಿನ್ನ ಅಂಚಡಿನಿತ್ವ ಇನ್ನು ಮ್ಯಾಲಿಂದ ನಿನ್ನ ನನ್ನ ಗೆಳಿತಾನ ಸಾಕು ನೋಡಪ್ಪ ಮಿತ್ರ ಸಾಕು. ಮಿತ್ರ ಯಾಕೆ ಹೋಗ್ಯಾರ ಅಕ್ಕ ಗಾಬಾಗಿಪ್ಪ. ಏನೋ ಸಂಗನ ಈ ಕೊಟ್ಟ ಮಾರುಡಿ ಕೈಯಾಗ ನನ್ನನ್ನು ಕೊಟ್ಟ ಹೋಗಿಬಿಟ್ಟಿ. ಇವು ಗಜ ಕಟ್ಟಿ ತಗೊಂಡು ಕಲಿ ತೇಲಿಯನ್ನು ಹೊಡೆದು ಈ ಕುಂತಂತ ಮೊನ್ನೆ ಅಪಮಾನ ಮಾಡಿಬಿಟ್ಟು ನೋಡಪ್ಪ ಸಂಗನ. ಬಾಣ ನಿನಗೆ ಅಪಮಾನ ಆಗಿದ್ಯಾನ ಗೆಳೆಯ, ನನಗೆ ಅಪಮಾನ ಆಗಿದ್ಯಾನ ಹೋ ಗೆಳೆಯ. ಈಗಿಂದ ಅವನು ಯಾಕೆ ತಗೊಂಡ ಸೇರ್ಜಿನ ನಾವು ಈ ದೈವದಾಗ ಅಪಮಾನ ಮಾಡಿಬಿಡಂತವ್ರು ಹೋ ಗೆಳೆಯ. ಮಾಡಿಬಿಡ್ತಾರಪ್ಪ ಸಂಗನ. ಸೇರ್ಜಿ ಹೇಳ್ತೇವೆ ಕೇಳ. ಅರೇ ಸಿಗಪ್ಪ ಬಿಲ್ಲಪ್ಪ ಹೇಳಿ ಹೇಳಿ. ಯಾಕೋ ಸೇರ್ಜಿ ನಿನ್ನ ಜಾಕ ಯಾಕೋ ಸೇರ್ಜಿ ನಿನ್ನ ಜಾಕ ನಿಖಿಲ ಭೂಮಾತ. ಯಾಕೋ ನಿನ್ನ ಜಾಕ ಯಾಕೋ ಸರ್ಜಿ ಯಾಕೋ ನಿನ್ನ ಜಾಕ ಸೌಕರ ಗಂಡ ಇದ್ದಿಲ್ಲ ಪೋಕಾಟ.
ಮಾರ್ವಾಡಿ ಕೂಡ ಯಾವ ಮಾಡೋದು ಚಾಟ ಮಾರೋಡ ಯಾರು ಮಾಡೋದು ಚಾಟ ಕೈಯನ ಗಂಟ ಬಿಟ್ಟಿಲ್ಲ ಪೋಟಾಟ. ಮಾರ್ವಾಡಿ ಕೂಡ ಯಾವಾರು ಮಾಡೋದು ಚಾಟ ಮಾರೋಡ ಯಾರು ಮಾಡೋದು ಚಾಟ ಕೈಯನ ಗಂಟ ಬಿಟ್ಟಿಲ್ಲ ಪೋಟಾಟ. ಏನು ಶೆಟ್ಜಿ ನಿನ್ ಲೆಕ್ಕ ಎಷ್ಟಾತ್ ಹೇಳು. ಅರೇ ಸಿಗಪ್ಪ ಪೈಲಾಗಿದ್ದು 80 ರೂಪಾಯಿ 90 ಪೈಸಾ ಪೈಲಾಗಿದ್ದಾವ್. ಶೆಟ್ಜಿ ಹಾ. ಅದನ್ನು ತಗೋ. ಅರೇ ಆಯ್ತು. ಎಷ್ಟಾಯ್ತು ನೋಡಿ ನೀನು ಬೋಕಿ ನೋಡ್ಕೊಂಡು ಹೇಳ. ಅರೇ ಸಿಗಪ್ಪ ಮನೆ ದೊಡ್ಡಮಗ ಶಂಕರಪ್ಪ ಜಾತ್ರೆಗೆ ಅಂತೇಳಿ ಊರು ತುಂಬ ಅರ್ಬಿ ಓದಿದ್ದು ಬೋಕಿ ಇದಾವ್. ಹಾ ಅದನ್ನು ತಗೋ ಶೆಟ್ಜಿ. ಏನು ಸಂಗಣ್ಣ ಮೊನ್ನೆ ಊರು ತುಂಬ ಜಾತ್ರೆ ಅರ್ಬಿ ಹೋದಿ ಅಂತ ಅದ್ರ ಲೆಕ್ಕ ಇನ್ನ ಕೊಟ್ಟಿಲ್ಲ ಅಂತ ಸೌಕರ್ಯರ ಎಷ್ಟು ಸೌಕರ್ಯ ಹೇಳ್ತೇವಲ್ಪ ಸಂಗಣ್ಣ. ಹಂಗಲ್ಲ ಬಾಣ ಈ ಶೆಟ್ಜಿ ಉದ್ದಿನ 6 ತಿಂಗಳಿಗೆ ಒಂದು ಕೊಡ್ತಾನೆ ಹೋಗಿ ಎಲ್ಲ ನಾನ ವ್ಯಾಪಾರ ಮಾಡ್ತೀನಿ ಸುಂಟ ಹುಡಿ ಆಗಲ್ ತೋರಿ ಸಂಗಣ್ಣ. ಏ ಶೆಟ್ಜಿ ಹಾ ಇನ್ನು ಎಷ್ಟಾಯ್ತು ನಿನ್ ಲೆಕ್ಕ ಅಂತ ತೊಗೊಂಬಿಡ. ಅರೇ ಸಿಗಂಗಪ್ಪ ಅವು ದೊಡ್ಡಮದ ಕರ್ಬಸಪ್ಪ ಜಾತ್ರೆಗೆ ಅಂತ ಓದಿದ್ದು ಬೋಕಿ ಇದಾವ್. ಮೊನ್ನೆ ನಿಮ್ಮ ಅಮ್ಮ ನಿಮ್ಮ ಅಜ್ಜ ನಡ್ದಾನಂತೆ ಕುಬ್ಸ ಹರಿಸ್ಕೊಂಡು ಓದಿದ್ದು ಬೋಕಿ ಐತೆ. ಎಲ್ಲರೂ ಹೇಳಿ ನಿನ್ನ ಹೆಸರು ಹೇಳಿ ಓದಾರ. ಹಾ ಅದನ್ನು ತಗೋರೋ ಶೆಟ್ಜಿ. ಹಾ ಅರೇ ಆಸ್ಪಟ್ಟಿ ಮಾರತಿ ಒಂದು ಪ್ಯಾಂಟ್ ಶರ್ಟ್ ಓದಿದ್ದಾನು ಅದು ಬೋಕಿ ಇದಾವ್. ಅದನ್ನು ತಗೋರೋ ಶೆಟ್ಜಿ. ಹಾ ಅರೇ ಸಿಂಗಪ್ಪ ಆ ಹೊಡೆದ ಮೊಲಾನು ಮೊನ್ನೆ ನಮಾಜ್ಗಂತ ಓದಿದ್ದಾನ ರಂಜಾನ್ ಹಬ್ಬಕ್ಕೂ ಟಪಿಗಿ ಒಂದು ದೋತ್ರ ಎಲ್ಲ ಓದಿದ್ದ. ಹಾ ಹಾ ಅರೇ ಸಿಂಗಪ್ಪ ಮೊನ್ನೆ ದಸರಾ ಹಬ್ಬದಕ್ಕೂ ಇದು ಒಂದು ಸಿರಿ ಕುಂಸ ಓದಿದ್ದು ಲಕ್ಷ್ಮೀ ಪೂಜಾ ಕೇರಿಸಿದ್ದಂತೆ ಬೋಕಿ ಇದಾವ್. ಶೆಟ್ಜಿ ಅದನ್ನು ತಗೋ. ಹಾ ಅರೇ ಸಿಂಗಪ್ಪ ಈಗ ನಿಮ್ಮದ ಪೂರಾ ಲೆಕ್ಕ ಎಲ್ಲ ಚುಕ್ತ ಆಯ್ತು. ನಮ್ಮ ರಸೀಟಿ ಕೊಡಂಗಾರ. ಅರೇ ಸಿಂಗಪ್ಪ ನಿಮ್ದು ಲೆಕ್ಕ ಎಲ್ಲ ಚುಕ್ತ ಆಯ್ತು. ಅಲ್ಲಿ ಅರ್ಬಿಗಂಡು ಪ್ಯಾಕ್ ಮಾಡಿಟ್ಟ ನಮ್ಮ ಸೈತಾನ ಅದನ್ನ ತಗೊಂಡೋಗ್ರಿ. ಅರೇ ಸಿಂಗಪ್ಪ ಬೇಯಪ್ಪ ಅರೇ ನಮ್ದಕ್ಕೂ ದಸರಾಗಿದ್ದು ಒಂದು ಬಸರಾಗಿದ್ದು ಗುಣಗುಣ ಕಾಯ್ಬೇಕಾಗಿದ್ದಾವ್. ಅರೇ ಸಿಂಗಪ್ಪ ದಸರಾಗಿದ್ದೊಂದು ಬಸರಾಗಿದ್ದು ಗುಣಗುಣ ಒಂದು ಕಾಯ್ಬೇಕಾಗಿದ್ದಾವ್. ಸಂಗಣ್ಣ ಏನ ಗುಂಡ್ಗುಂಡ ಅಂತ ಶೆಟ್ಜಿ ಏನು ಶೆಟ್ಜಿ ಹಾ ಗುಂಡ್ಗುಣ ಅಂತೀಯಲ್ಲ ಕುಂಬಳಕಾಯನ. ಅರೇ ಕುಂಬಳಕಾಯಿ ಏನು ಶೆಟ್ಜಿ ಹಾ. ಕುಂಬಳಕಾಯಿ ಓದಿ ಏನು ಮಾಡ್ತೀಪ್ಪ. ಅರೇ ಸಿಂಗಪ್ಪ ದಸರಾ ಹಬ್ಬಕ್ಕೂ ಪೂಜಾ ಮಾಡಕ್ಕೂ ಬೇಕಾಗಿದ್ದಾವ್. ಉಗಾದಿಗೆ ಒಡಿಲಿಕ್ಕೆ ಬೇಕಾಗಿದ್ದಾವ್. ಹೋಳಿ ಹುಣ್ಣಿಮೆಗೆ ಕಾಮಣಿಗೆ ಎಡಿ ಒಯ್ಯಾಕೆ ಬಂದಿದ್ದಾವ್. ಇಷ್ಟು ಅಲ್ದ ನಮ್ಮ ಹೆಂಡತಿ ಬೈಕಿ ಇದ್ದಾವ್. ಅದನ್ನು ಕೊಡ್ತೇವೆ ತಗೋರ ಶೆಟ್ಜಿ. ಹಾ ಅರೇ ಸಿಂಗಪ್ಪ ಬೆಳೆಪ್ಪ ನೀವು ನಮ್ಮ ಅಂಗಡಿಗೆ ಯಾವಾಗ ಬೇಕಾದ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಬರ್ತಾ ಇರಬೇಕು. ಸಿಂಗಪ್ಪ ಬಳಪ್ಪ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಬರ್ತಾ ಇರ್ಬೇಕು. ಇನ್ನು ಅಂಗಡಿ ಮುಂದೆ ಅರೇ ಅಂಗಡಿಗಳು ರಗಡ ಮಂದಿ. ಅರೇ ಸಿಂಗಪ್ಪ ಕುದಿರಿ ಎಷ್ಟು ಓಡಿದ್ರು ಅದಕ್ಕೆ ಚಾಟಿ ಏಟ್ ತಪ್ಪಿದ್ದಲ್ಲ. ಮಾವಿನ ಹಣ್ಣಿನ ಗಿಡ ಎಷ್ಟು ಹಣ್ಣಿನ ರುಚಿ ಕೊಟ್ಟರು ಅದಕ್ಕೆ ಕಲ್ಲು ತಪ್ಪಿದ್ದಲ್ಲ. ನೀವು ಎಂದಿಲ್ಲ ಒಂದಿನ ನಮ್ಮ ಊರಿಗೆ ಬರಲೇಬೇಕು. ನನ್ನ ಮಾರೋಡಿ ಅಂಗಡಿಯಾಗ ಅರ್ಬಿ ಒಯ್ಲೇಬೇಕು. ಹೋಯ್ ಬರ್ರಿ ನಮಸ್ಕಾರ. ನಮಸ್ಕಾರ ಹೋಗಿ ಬಾ ಶೆಟ್ಜಿ. ಒತ್ತಡ ಮಾಡಿ ಪತ್ತರ ತಂದೆ ನೀರನ್ನಗ ಒತ್ತಡ ಮಾಡಿ ಪತ್ತರ ತಂದೆ ನೀರನ್ನಗ ಅಗಡಿಯವರು
ಗದಗ ಒತ್ತಡ ಮಾಡಿ ಪತ್ತರ ತಂದೆ ನೀರನ್ನಗ ಲಗಡಿಯವರ ಮನೆ ಗುಟ್ಟಲಾಗಿಲ್ಲ ಲಗಡಿಯವರ ಮನೆ ಗುಟ್ಟಲಾಗಿಲ್ಲ ಲಗಡಿಯವರ ಮನೆ ಗುಟ್ಟಲಾಗಿಲ್ಲ ಕೇಳಿಕೊಂತ ಹೋದೆ ನಂದರ ಯಾರಿಲ್ಲ ಲಗಡಿಯವರ ಮನೆ ಗುಟ್ಟಲಾಗಿಲ್ಲ ಹೋದೆ ನಂದರ ಯಾರಿಲ್ಲ ಲಗಡಿಯವರ ಮನೆ ಗುಟ್ಟಲಾಗಿಲ್ಲ ನಾನಾದ್ರೂ ಬಳ್ಳಾರಿ ಪೋಸ್ಟ್ ಮಾಡಿದ್ದೇನೆ. ಇಲ್ಲಿ ನನಗೆ ಯಾರು ಪರಿಚಯ ಅಲ್ಲ. ಇಲ್ಲೊಬ್ಬ ಕತಿಗಾರನ ನಿಂತ್ರೋನು ಇವನಾದ್ರೂ ಸ್ವಲ್ಪ ಕೇಳೋಣ. ಕತಿಗಾರನ ಯಾಕಪ್ಪ ಪೋಸ್ಟ್ಮನ್ ನಾನ್ರಿ ಬಳ್ಳಾರಿ ಪೋಸ್ಟ್ಮನ್. ಹಾ ಪೋಸ್ಟ್ಮನ್ ಅಂದ್ರ ಇಲ್ಲಿ ತನಕ ಬಂದ್ ಕಾರಣ ಏನಪ್ಪ ಇಲ್ಲಿ ಲಗೇರಪ್ಪ ಸಾಕರ್ ಮನೆ ಎಲ್ಲೈತ್ರಿ? ಏನಂದ್ರಿ? ಲಗೇರಪ್ಪ ಸಾಕರ್ ಮನೆ ರೀ. ಅಗಲಿಯರಪ್ಪ ರೀ? ಲಗೇರಪ್ಪ ರೀ. ಲಗೇರಪ್ಪ ಸಾಕರ್ ಬನ್ನಿ ಏನ್ರಿ? ಬರ್ರಿ. ನೋಡ್ರಿ ಇಲ್ಲೇ ಹಿಂಗ ಮುಂದೆ ಹೋಗ್ರಿ ಅಲ್ಲಿ ಚದರಂಗ್ ಚೌಡಿ ಗೊಂಬೆ ಗುಡಿ ಗಚ್ಚಿನ ಕಟ್ಟಿ ಬೇವಿನ ಮರ ಐತ್ರಿ ಅದ್ರ ಬಾಜುಕ್ ಐತ್ ನೋಡ್ರಿ ಅವ್ರ ಮನಿ ಹೋಗ್ತೀರಾ? ನಮಸ್ಕಾರ. ನಮಸ್ಕಾರ ಹೋಗಿ ಬರ್ರಿಪ್ಪ. ಬಳ್ಳಾರಿ ಪೋಸ್ಟ್ ಮಾಡಿ ಇಲ್ಲಿ ತನಕ ಬಂದೆ ಕಾರಣವೇ ತಮ್ಮ ಕೊಡುವಂತವನಾಗು ತಮ್ಮ ದಾರಿ ನೋಡು ಸ್ವಲ್ಪ ಹಸುವಾಗಿರೋದು ಊಟ ಏನಾದ್ರು ಮಾಡಿಕೊಂಡು ಹೋಗುವಂತವ್ರು ತಮ್ಮ 500 ರೂಪಾಯಿ ತಗೊಂಡು ಹೋಗಿ ಏನ್ ಮಾಡವ ಮಾಡವ ಹೋಗುವಂತವ್ ನಾವು ರಾಜಮನ್ ರಾಜೇಶ್ವರಿ ಈರಪ್ಪ ಲಗಳಿ ಸಾಕಿನ ಬಯಲುಗಳು ಬಳ್ಳಾರಿಯಿಂದ ಮುರಿಗಪ್ಪ ಸಹಕಾರ ಮಾಡುವ ಇಂತೇ ನಮಸ್ಕಾರಗಳು. ಬಳ್ಳಾರಿ ಪೇಟೆಯಲ್ಲಿ ಮುತ್ತು ರತ್ನಕ್ಕಿಂತ ಹಚ್ಚೇಳ ವ್ಯಾಪಾರ ಬಹಳ ತೇಜಿರು. ಇದು ಅಲ್ಲದೆ ಯಾಲಕ್ಕಿನ ಅಂಗಡಿ ವ್ಯಾಪಾರ ಬಹಳ ಮಂದಿಯಾಗಿರುವುದು. ಜರೂರು ಖಜಾನೆಯನ್ನು ತೆಗೆದುಕೊಂಡು ಬಂದು ವ್ಯಾಪಾರ ಮುಗಿಸ್ಕೊಂಡು ಹೋಗಬೇಕಾಗಿಲ್ಲ ಎನ್ನ ವಿನಂತಿ. ಈ ಪತ್ರದ ಮಜಕೂರೆಲ್ಲ ಪೂರ ಕೆಲ್ದಂಗಾತು. ಇನ್ನ ಮೇಲೆ ನಾನು ಹಾಗೆ ಹೋಗಬಾರದು. ಮನೆಯಲ್ಲಿ ಸಣ್ಣ ತಮ್ಮಗಳ ಇರ್ಪಕ್ಷಿಸುವಂತಿರು ಅವ್ರನ್ನಾದ್ರೂ ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗಿ ಬರ್ತಂತೆ. ತಮ್ಮ ಇರ್ಪಕ್ಷಿಸುವಂತಿರಿಯೋ ಎತ್ತು ಕಡೆ ಬರುವಂತವರಾಗಿ ತಮ್ಮಗಳು ಯಾವ ಹೇಳ್ತಾರೆ ಕೇಳುವಂತವ್ರು ಕೇಳರಿ ಮಾತಾ ಕೇಳರಿ ಮಾತಾ ಮೂವರು ಇರ್ಬೇಕು ಬಲ್ವಲಿ ಮಾಡಿ ಕೊಂಡ ಗಂಗಾಗೆ ಹೇಳಿ ಕೊಂಡ ಪಾರ್ಕ
ಗಂಗಗೆಯಲಿ ಕ್ವಾಂತ ಪಾರ್ಕ ಹೋಗ್ತೀನೋ ಈವಾತ. ತಮ್ಮಗಳಿಗೆ ಹೇಳ್ತಾರೆ ಕೇಳ್ತಾರೆ. ಏನಾರ ಮನೆಗಾಟ ಏನಾರ ಮನೆಗಾಟ ಪಾರ್ಕ ಹೋಗ್ತೇನೋ ಈವಾತ. ತಮ್ಮಗಳಿಗೆ ಏನು ತಮ್ಮ ಇರ್ಬೇಕು ಅಂತೀಯೋ ಬಳ್ಳಾರಿನ ಪಟ್ಟು ಬಂದವರಲ್ಲೇ ತಮ್ಮಗಳಿಯೋ ಬಳ್ಳಾರಿ ಪೇಟೆಯಲ್ಲಿ ಮುತ್ತು ರಕ್ತದಕ್ಕಿಂತ ಹಚ್ಚಿರಳ ಪರಬಾಳ ತೇಜರು ಇದು ಅಲ್ಲದೆ ಏಲಕ್ಕಿಲ್ಲ ಒಂದು ವ್ಯಾಪಾರ ಬಹಳ ಮಂದಿಯಾಗಿರು. ಈಗ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತೇನೆ, ಟೈಮ್ ಬಹಳ ಗುಚ್ಚಿರೋದು, ಬೇಗನೆ ಬಿಡಿಕೊಳ್ಳುತ್ತಾರೆ. ತಮ್ಮಗಳಿಗೆ ಯಾವ್ದೇನೆಂದು ಹೇಳುವಂತವರಾಗಿ ಮನ ಬಂದಾವೋ ನಾಜೂಕ ತಮ್ಮಗಳಿಗೆ ಹೇಳುವಂತಾರೆ. ಬಂದರ ಗಂಗ ಗಂಟ ಹೋಗೋದು ಹೆಂಗ ಬಂದರ ಗಂಗ ಗಂಟ ಹೋಗೋದು ಹೆಂಗ ನಾವು ಯಾವರ್ಗ ದಿನ ಮನ ಬದಲಾವೋ ನಾಜೂಕ ಏನೋ ಅಣ್ಣ ಏನು ತಮ್ಮ ಏನೋ ಅಣ್ಣ, ನಮ್ಮ ಮನೆಯಲ್ಲಿ ಯಾತಕ್ಕೇನು ಕಡಿಮಿರುವುದು? ಬೆಳ್ಳಿ ಬಂಗಾರವೆಂದರೆ ಕುಣ ಕಬ್ಬಿಣವಾಗಿ ಬಿದ್ದಿರುವುದು, ಹಾಲು ಹೈನವೆಂದರೆ ಹಳ್ಳಾಗಿ ಹರಿಯುತ್ತಿರುವುದು, ರೊಕ್ಕ ರೂಪಾಯಿ ಎಂದರೆ ಲೆಕ್ಕವಿಲ್ಲ, ಕಾಳು ಕಡಿ ಎಂದರೆ ಕಟ್ಟಿಗೆ ನಿಟ್ಟೇ ಒಟ್ಟಿರುವುದು. ಇಷ್ಟೆಲ್ಲ ನಮ್ಮನೆ ಸಿರಿ ಸಂಪತ್ತಿರ್ಬೇಕಾದ್ರೆ ನೀವು ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡ್ಪ ಅಲ್ಲ. ನೀ ವ್ಯಾಪಾರಕ್ಕೆ ಹೋಗಕ್ ನಮ್ಮ ಮನೆಯಲ್ಲಿ ಯಾತಕ್ಕೇನು ಕಡಿಮೆ ಆಗಿರುವುದು? ಬೆಳ್ಳಿ ಬಂಗಾರವೆಂದರೆ ಕೂಡ ಕಬ್ಬಿಣವಾಗಿ ಮೂಲೆಯಲ್ಲಿ ಬಿದ್ದಿರುವುದು, ಹಾಲು ಹೈನವೆಂದರೆ ಹಳ್ಳಾಗಿ ಹರಿಯುತ್ತಿರುವುದು, ರೊಕ್ಕ ರೂಪಾಯಿ ಎಂದರೆ ಲೆಕ್ಕವಿಲ್ಲ, ಕಾಳು ಕಡಿ ಎಂದರೆ ಕಟ್ಟಿ ಮೇಲೆ ನೆಟ್ಟಿಗೆ ಒಟ್ಟಿರುವುದು, ವಜ್ರ ವೈಡೂರ್ಯವೆಂದರೆ ಮನೆಯಲ್ಲಿ ತುಂಬಿ ತುಳುಕುತ್ತಿರುವುದು. ಇಷ್ಟೆಲ್ಲ ಐಶ್ವರ್ಯ ನಮ್ಮನೆ ಆಗಿದ್ದೀನಿ, ವ್ಯಾಪಾರಕ್ಕೆ ಹೋಗಬಾರ್ದು ನೋಡು. ಏನು ತಮ್ಮಗಳಿಗೆ ಕೊಂಚ ಉಂಡರೆ ಕೊಣವನ್ನು ಸಾಲಲಾರದು, ಕೊಂಚ ಉಣ್ಣುವಕ್ಕಿಂತ ಕೂಲಿ ಮಾಡೋರು ಕೂಲಿ ಮಾಡೋರು ಕೂಲಿ ಮಾಡಬೇಕು, ವ್ಯಾಪಾರ ಮಾಡೋರು ಹೊಲ ಮನೆ ಮಾಡೋರು ಹೊಲ ಮನೆ ಮಾಡೋದು, ಕುರ್ಚಿಯನ್ನು ಹಿಡಿಯೋರು ಕುರ್ಚಿಯನ್ನು ಹಿಡಿಯೋರು. ಹೀಗೆ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತೀನಿ, ಟೈಮ್ ಭಾಳ ಆಗಿರ್ತಿರು, ಬೇಗನೆ ಬಿಡಿಕೊಳ್ಳುವಂತಾರೆ. ಏನೋ ಅಲ್ಲ, ಕುರ್ಚಿಗೆ ಹಿಡಿದಿಲ್ಲ, ಕೂಲಿ ಮಾಡಿಲ್ಲ, ಮದ್ರ ಹಾಸಿಲ್ಲ, ಬರಿದೋಳ ತಂದಿಲ್ಲ. ಈ ಬಾಯಿ ಹೊಂಗಲು ಊರಾಗ ಲಗಡಾರ ಮನೆತನ ಕೆಂದೆಂದಿಗೂ ಬರ್ತಾನಿಲ್ಲ. ನೀವು ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡ್ಪ ಅಲ್ಲ. ಏನು ಅನ್ನೋ ಯಾವತ್ತ ಪೀಠದ ನಾಡು ಸಾತ್ತ ಸಾಹಿತ್ಯದ ನಾಡು, ಯಾತರ ನಾಡು ಮಲೆ ನಾಡು. ಓ ಮಲ್ಲಾಡಕ್ಕೆ ಹೋಗಿ ಅಕ್ಕಿಯನ್ನ ಉಂಡ ಹಟ್ಟಿ ಏನು ತಮ್ಮ ಕಬ್ಬ ಕಡೆಗೆ ಉಂಟು, ಬೆಲ್ಲ ಬೇಳಿಗೆ ಉಂಟು, ಅಲ್ಲಲ್ಲಿಗೆ ನೀರುಂಟು, ನೆರಳುಂಟು, ನೆಲ್ಲಿಯ ಮರ ಉಂಟು. ಮಲ್ನಾಡಕ್ಕೆ ಬಂದ ಸಣ್ಣಕ್ಕಿ ಬಾನ ಕೆನ್ಮಸರುಂಟು, ಮಲ್ನಾಡಕ್ಕೆ ಬಂದ ಅಲ್ಲನ್ನವರಲ್ಲೇ ತಮಗಡ್ಯ ಬೇಗನೆ ಬಿಡಿಕೊಳ್ತಾರೆ. ಏನೋ ಅಲ್ಲ, ನೀವು ವ್ಯಾಪಾರಕ್ಕೆ ಹೋಗೋದು ಕರೆ ಆದ್ರೆ
ಮನೆಯಲ್ಲಿ ಹೊಸದಾಗಿ ಬಂದಿರುವ ಗಂಗಾ ಅತ್ತಿಗೆ ಇರುವಳು. ಅವಳನ್ನು ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗ್ಬೇಕು ನೋಡ್ಪ. ಏನೋ ತಮ್ಮ ಚೀಳು ಅಂತ ಅಣ್ಣ ತಮ್ಮಗಳ ಮನೆಯಲ್ಲಿದ್ದು ಆ ಅಡಿಗೆ ಮನೆಯಲ್ಲಿ ಗಡಿಗೆ ಮಕ್ಕಳು ತೊಳೆ ಹಂಚಿಗೆ ಏನಾಗ್ತಾರೆ ತಮ್ಮ. ನನಗೆ ಟೈಮ್ ಬಾಳಾಗುತ್ತಿರೋದು, ಬೇಗನೆ ಪಡಿಕೊಳ್ಳೋ ಅಂತಾರೆ. ಏನೋ ಅಣ್ಣ, ಹಿರಿಯ ಅಣ್ಣ ಅಂದ್ರೆ ಹಡಕ್ ತಂದಿದ್ದಂಗ, ಹಿರಿಯ ಅಣ್ಣನ ಹೆಂಡತಿ ಅಂದ್ರೆ ಹಡಕ್ ತಾಯಿ ಇದ್ದಂಗ. ಮನೆಯಲ್ಲಿ ಹೊಸದಾಗಿ ಲಗ್ನ ಆಗಿರುವ ಅತ್ತಿಗೆ ಗಂಗಾ ಇರುವಳು. ಅವಳನ್ನಾದರೂ ಕರೆಸಿ ಬುದ್ಧಿ ರೀತಿಯನ್ನು ಹೇಳಿ ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದಿತ್ತು ನೋಡ್ಪ ಅಣ್ಣ. ಏನೋ ತಮ್ಮಗಳಿರ, ನೀವು ಹೇಳಿದ ಪ್ರಕಾರ ಗಂಗಾನನ್ನು ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗಿ ಬರ್ತೇನೆ. ಏನೋ ನನ್ನ ಚೊಕ್ಕ ಸೋಚಿದ ಬಂಗಾರ ಅಂತ ಚಿಕ್ಕ ಬಸವಂತ ಮೊನ್ನೆ ಹಾವೇರಿ ಪೇಟೆಗೆ ಹೋಗಿ ಎರಡು ಮೂಲಕ ತಂದು ಕೊಟ್ಟಿನ ವ್ಯವಸ್ಥೆ ಆಗಿಟ್ಟಿಲ್ಲ ತಮ್ಮ. ಏನು ಅಣ್ಣ, ನಾನು ಮೂಡ್ಲಿಕ್ಕೆ ವ್ಯವಸ್ಥೆ ಕೇಳಿದಿನ? ಹ್ಞೂ ತಮ್ಮ, ನಮ್ಮ ದೊಡ್ಡ ಹೊಲದಿಂದ 6 ಎಕರೆ ಜೋಳದ ಎಣಗೆಯನ್ನು ಮೇಯಿಸಿ ಹಳ್ಳದ ತಿಳಿ ನೀರನ್ನು ಕುಡಿಸಿ ಅವಕ್ಕೊಪ್ಪಂತ ಜೋಡಿ ಚೂಲವನ್ನು ಹೊಲಿಸಿ ಜಗತ್ತಿನಲ್ಲಿದ್ದ ಹೆಚ್ಚೆಚ್ಚಿನ ಬಡಿಗೆರನ್ನು ಕರೆಸಿ ಚಿತ್ತಾರ ನಗವನ್ನು ಮಾಡಿಸಿ ಬಪ್ಪರೇ ತಮ್ಮ, ಇಷ್ಟು ತಯಾರಿಟ್ಟು ಏನ್ ಮಾಡ್ಬೇಕಂತ ಮಾಡಿಪ್ಪ. ಏನು ಅಣ್ಣ, ನಾಳೆ ನಮ್ಮ ಮನೆ ದೇವರಾದ ಮರಳಿ ಬಸವಣ್ಣ ದೇವರ ಜಾತ್ರೆ ಇರುವುದು. ಆ ಜಾತ್ರೆಯಲ್ಲಿ ಬಪ್ಪರೇ ತಮ್ಮ, ಜಾತ್ರೆಯಲ್ಲಿ ಮಂದಿ ಗದ್ದೆಲ್ಲ ಬಹಳ ಸರಿಸಿ ಹಸುವಂತವನು ಹಾಗೆ ಮಾಡ್ತಾನೆ ಅಣ್ಣ. ಏನೋ ನನ್ನ ಗಡ್ಡಿ ಸೇರಿನಂತ ಗಿಡ್ಡ ಇರ್ಪ್ಯ ಮೊನ್ನೆ ಹುಬ್ಬಳ್ಳಿಗೆ ಹೋಗಿ ಒಂದು ಕೊಂಬೆನ್ ತೆಗೆದು ತಂದು ಕೊಟ್ಟಿನಿ. ಅದು ಎಷ್ಟು ಆಗಿಟ್ಟಿದೆ ತಮ್ಮ? ಏನೋ ಅಲ್ಲ, ನನ್ನ ತೊಗರಿನ ಸುದ್ದಿ ಕೇಳಿದೆ. ಹ್ಞೂ ತಮ್ಮ, ಊರ ಮುಂದಿನ 3 ಎಕರೆ ತೊಗರಿ ಎಣಗಾಯನ್ನು ಮೇಯಿಸಿ ಹಳ್ಳದ ತಿಳಿ ನೀರನ್ನು ಕುಡಿಸಿ ತುಂಡ ಗಾಮಿಯನ್ನು ಹಚ್ಚಿ ಜೋಳ ಗೆಲಪವನ್ನು ಹೊಲಿಸಿ ಬರ್ರು ತಯಾರಿಲ್ಲ. ಬಪ್ಪರೇ ತಮ್ಮ, ಇಷ್ಟು ತಯಾರಿಟ್ಟು ಏನ್ ಮಾಡ್ಬೇಕಂತ ಮಾಡಿಪ್ಪ. ಏನೋ ಅಲ್ಲ, ನಾಳೆ ನಮ್ಮ ಮನೆದೇವರಾದ ಮರಳಿ ಬಸವಣ್ಣನ ಜಾತ್ರೆ ಇರುವುದು. ಆ ಜಾತ್ರೆ ಒಳಗೆ ಟಗರಿನ ಕಳಗ ಇಟ್ಟಾರ. ಬಪ್ಪರೇ ತಮ್ಮ, ಜಾತ್ರೆಯಲ್ಲಿ ಮಂದಿ ಗದ್ದೆಲ್ಲ ಬಹಳ ಸರಿಸಿ ಬಿಡುವಂತವನ ಹಾಗೆ ಆಗಲ್ಪ ಅಲ್ಲ. ಏನೋ ತಮ್ಮಗಳಿರ, ನಾನು ನಿನ್ನಿನ ಗಾಳಿ ಹೋಗಕ್ಕೆ ಹೋದಾಗ ನಮ್ಮೂರ ಗಡಿ ಮನೆಯಲ್ಲಿ ಕಡ್ಡಿ ಕಡಲ್ಲ ಅಂತ ಶಾಟ್ ಮಾಡಿದವ್ರು ಯಾರೇ ತಮ್ಮಗಳಿಗೆ? ಏನೋ ಅಲ್ಲ, ಈ ಬಾಯಿಲು ಹಂಗಲು ಊರಾಗ ಈ ವಿರೂಪಾಕ್ಷಿ ಬಸವ ಅಂತ ಬಿಟ್ಟು ಮಾತಾಡಪ್ಪ. ಬಪ್ಪರೇ ತಮ್ಮಗಳಿರ, ನಿಮಗೆ ತಿನ್ನಲಕ್ಕೆ ಉತ್ತತ್ತಿ, ಬಾದಾಮಿ, ಕೊಬ್ಬರಿ ದೇವರ ಕೋಣೆಯಲ್ಲಿ ತುಂಬಿಟ್ಟಿದ್ದಾನೆ. ಇದು ಅಲ್ಲದ 2 ಹಿಂಡುವ ಮೇಲೆ ಹಕ್ಕಿಯಲ್ಲಿ ಕಟ್ಟಿದ್ದಾನೆ. ಹಾಲನ್ನು ಕುಡಿದು ಕೊಬ್ಬರಿಯನ್ನು ತಿಂದು ಬಲಿಸಾರಾಗಿ ಅಡ್ಡಾಡುವಂತ ಹಾಗೆ ಮಾಡ್ತಾವ. ಟೈಮ್ ಬಾಳಾಗುತ್ತಿರೋದು, ಬೇಗನೆ ಪಡಿಕೊಳ್ಳುವಂತರಾಗಿ. ಏನೋ ಅಲ್ಲ, ನೀವು ವ್ಯಾಪಾರಕ್ಕೆ ಹೋಗೋದು ಕರೆ ಆದ್ರ ನನಗೊಂದ ಕುದುರೆ ಚಡ್ಡಿ ತಗೊಳ್ಬ. ಬಪ್ಪರೇ ತಮ್ಮ, ನಿನಗೆ ಬರುವಾಗ ಕುದುರೆ ಚಡ್ಡಿ ಆದ್ರೂ ತಂದು ಕೊಡ್ತೇನೆ. ಏನು ನಾನು ಈ ವ್ಯಾಪಾರಕ್ಕೆ ಹೋಗೋದ ಕರಿ ಆದ್ರ ನಾನು ಹೋರಿಗೆ 2 ಕೋಡಿ ಅನ್ಸು 2 ಚೂಲ ತರ್ಬೇಕು ನೋಡ್ಪ ಅಣ್ಣ. ತಮ್ಮ, ನಿನ್ನ ಬರುವಾಗ ನಿನ್ನ ಹೋರಿಗೆ ಜೋಲು ಆದ್ರೂ ತರ್ತಾನೆ. ನನಗೆ ಟೈಮ್ ಬಾಳಾಗುತ್ತಿರೋದು, ಬೇಗನೆ ಪಡಿಕೊಳ್ಳುವಂತರಾಗಿ. ಏನೋ ಅಲ್ಲ, ಈ ವ್ಯಾಪಾರಕ್ಕೆ ಹೋಗೋದು ಕರೆ ಆದ್ರ ಮರಳಿ ಬಸವಣ್ಣ ದೇವರ ದಯೆ ನಿನ್ನ ಮೇಲಿರಲಿ. ಹೋಗ್ಬಪ್ಪ ಅಣ್ಣ ವ್ಯಾಪಾರಕ್ಕೆ. ತಮ್ಮಗಳಿರ, ಹೋಗಿ ಬರುತ್ತೇನೆ. ಹಾಗೆ ನೋಡ್ಪ ಅಣ್ಣ. ಹೊರಗೆ ಬರುವಂತ ಒಳಗು ಏನ ಮಾಡತಿ ಒಳಗ ಏನ ಮಾಡತಿ ಒಳಗ ಕೆಲಸ ಐತಿ ಬಾವ ಏನ ಮಾಡತಿ ಒಳಗ ಪ್ರಿಯಲ ಕೆಲಸ ಐತಿ ಬಾವರಗ. ಹೋಗ್ತೇನೆ ವ್ಯಾಪಾರಕ್ಕ ಕೆಲಸ ಐತಿ ಬಾವರ್ಗ ಹೋಗ್ತೇನೆ ವ್ಯಾಪಾರಕ್ಕ. ಕೆಲಸ ಐತಿ ಬಾವರ್ಗ ಹೋಗ್ತೇನೆ ವ್ಯಾಪಾರಕ್ಕ. ಮಾಡತಿ ಒಳಗ ಪ್ರಿಯಲ ಏನ ಮಾಡತಿ ಒಳಗ ಪ್ರಿಯಲ ಕೆಲಸ ಐತಿ ಬಾವರಗ. ಗಂಗಾ ಗಂಗಾ ಮನೆಯ
ಎನ್ನವನು ಬಂದಾಗ ಬಾಯಿಲಿ ಎಂದು ನನ್ನ ಕರಿದಾಗ ಓ ಬಾಯಿಲಿ ಎಂದು ನನ್ನ ಕರಿದಾಗ ನನ್ನಲ್ಲಿ ಏಕೆಂದು ಆನಂದ ತಾನೇ ಮನಸ್ಸಿನ ಒಳ್ಳೆಯ ಸುಖವು ನನ್ನವನ ಬಂದಾನ ಬಯಲಿ ಎಂದು ನನ್ನ ಕರೆದಾನ ಬಯಲಿ ಎಂದು ನನ್ನ ಕರೆದಾನ ನನ್ನಲ್ಲಿ ಏಕೆಂದು ಆನಂದ ಕಾಣೆ ಮನಸ್ಸೇನ ಬಲ್ಲೆಯ ಸುಖವು ಎನ್ನವನು ಬಂದಾಗ ಬಾಯಿಲಿ ಎಂದು ನನ್ನ ಕರಿದಾಗ ಓ ಬಾಯಿಲಿ ಎಂದು ನನ್ನ ಕರಿದಾಗ ನನ್ನಲ್ಲಿ ಏಕೆಂದು ಆನಂದ ತಾನೇ ಮನಸ್ಸಿನ ಒಳ್ಳೆಯ ನನ್ನವನ ಬಂದಾನ ಬಯಲಿ ಎಂದು ನನ್ನ ಕರೆದಾನ ಬಯಲಿ ಎಂದು ನನ್ನ ಕರೆದಾನ ನಾ ಕಂಡ ಕನಸೆಲ್ಲ ನಿಜವಾದಾಗೆ ಆನಂದ ಸಲ್ಲಾಪ ಸವಿ ತಂದಾಗೆ ನಾ ಕಂಡ ಕನಸೆಲ್ಲ ನಿಜವಾದಾಗೆ ಆನಂದ ಸಲ್ಲಾಪ ಸವಿ ತಂದಾಗೆ ಏನೊಂದು ನಾಡಲಿ ಸುಖವು ಏನೊಂದು ನಾಡಲಿ ಸುಖವು ಆ ಸುಖವನ ಬಲ್ಲೆಯ ಸುಖವು ನನ್ನವನು ಬಂದಾಗ ಬಾಯಿಲಿ ಎಂದು ನನ್ನ ಕರಿದಾಗ ಓ ಬಾಯಿಲಿ ಎಂದು ನನ್ನ ಕರಿದಾಗ ನನ್ನಲ್ಲಿ ಏಕೆಂದು ಆನಂದ ಕಾಣೆ ಮನಸ್ಸಿನ ಒಳ್ಳೆಯ ಸುಖವು ನನ್ನವನ ಬಂದಾನ ಬಯಲಿ ಎಂದು ನನ್ನ ಕರೆದಾನ ಬಯಲಿ ಎಂದು ನನ್ನ ಕರೆದಾನ ಈ ಜೋಡಿ ಬೇಕೆಂದು ಜನರಂದಾಗೆ ಆನಂದ ಸಲ್ಲಾಪ ಸವಿ ಹರಿದಾಗೆ ನೋಡಿಬೇಕೆಂದು ಜನರಿಂದಾಗ ಆನಂದ ಸಲ್ಲಾಪ ಕೈ ಹರಿದಾಗ ಈ ಜೋಡಿ ಬೇಕೆಂದು ಜನರಂದಾಗೆ ಆನಂದ ಸಲ್ಲಾಪ ಸವಿ ಹರಿದಾಗೆ ನೋಡಿಬೇಕೆಂದು ಜನರಿಂದಾಗ ಆನಂದ ಸಲ್ಲಾಪ ಕೈ ಹರಿದಾಗ ಏನೊಂದು ನಾಡಲಿ ಸುಖವು ಏನೊಂದು ನಾಡಲಿ ಸುಖವು ಆ ಸುಖವನ ಬಲ್ಲೆಯ ಸುಖವು ಎಲ್ಲವನು ಬಂದಾಗ ಬಾಯಿಲಿ ಎಂದು ನನ್ನ ಕರಿದಾಗ ಓ ಬಾಯಿಲಿ ಎಂದು ನನ್ನ ಕರಿದಾಗ ನನ್ನಲ್ಲಿ ಏಕೆಂದು ಆನಂದ ಮನಸ್ಸಿನ ಒಳ್ಳೆಯ ಸುಖವು ನನ್ನವನ ಬಂದಾನ ಬಯಲಿ ಎಂದು ನನ್ನ ಕರೆದಾನ ಬಯಲಿ ಎಂದು ನನ್ನ ಕರೆದಾನ ಏನು ಪ್ರಿಯ ಪ್ರಿಯ ಮತ್ತಾರ ಹೇಳ್ತಾರೆ ಕೇಳುವಂತರಾಗ್ರಿ ಗಂಗಾ ಅದೇನಿರುವುದು ಹೇಳುವಂತವಳಗು ಕರಸಿದ ಕಾರು ನೇನು ಕಾಂತ ಅರುಸದಿಂದಲ್ಲಿ ಸರಸಿಜ ಧೋಳು ನಯನ ಕರಸಿದ ಕಾರು ನೇನು ಕಾಂತ ಅರುಸಾದಿಂದಲ್ಲಿ ಸರಸಿಜ ಧೋಳು ನಯನ ಹೇಳುವಂತಳು
ಅರಸಾದಿಂದಲ್ಲಿ ಸರಸಿಜ ಧೋಳು ನಯನ ಪ್ರಿಯ ಅರಮನೆನ ಬಿಟ್ಟು ಈ ಸಭಾ ಮಂದಿರಕ್ಕೆ ಪ್ರಿಯ ಎನ್ನನ್ನ ಕರೆಸಿದ ಕಾರಣವು ಚಂದವ ಹೇಳುವಂತರಾಗಿರಿ. ಗಂಗಾ, ಬೆಳಗಾವಿಯಿಂದ ಒಂದು ಬಳ್ಳಾರಿಯಿಂದ ಒಂದು ಪತ್ರ ಬಂದಿರೋದು ನೋಡು. ಓಹೋ ಪ್ರಿಯ, ಪತ್ರ ಏನಂತ ಬಂದಿರೋದು? ಬಳ್ಳಾರಿ ಪೇಟೆಯಲ್ಲಿ 3 ರಾಜ್ಯದಕ್ಕಿಂತ ಹತ್ತಿ ವ್ಯಾಪಾರ ಬಹಳ ತೇಜು. ಒಳ್ಳೆದು ಪ್ರಿಯ. ಇದು ಅಲ್ಲದೆ ಏಲಕ್ಕಿನ ವ್ಯಾಪಾರ ಬಹಳ ಮಂದಿ ಆಗಿರೋದು. ಹೌದೌದು. ಹೀಗೆ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತಾನೆ, ಟೈಮ್ ಬಹಳ ಆಗುತ್ತಿರೋದು, ಬೇಗನೆ ಪಡಿಕೊಳ್ಳುವಂತ. ಏನು ಪ್ರಿಯ? ಪ್ರಿಯ ಈ ಸದ್ಯ ವ್ಯಾಪಾರಕ್ಕಾದ್ರೂ ಹೋಗವರಲ್ಲ? ಗಂಗಾ, ನಾನು ವ್ಯಾಪಾರಕ್ಕೆ ಹೋಗಿ ಬರೋದು. ಪ್ರಿಯ ಮತ್ತಾರ ಹೇಳ್ತಾನೆ ಕೇಳುವಂತರಾಗಿರಿ. ಅದೇನಿರೋದು ಹೇಳುವಂತಳು. ಹಾ, ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿಯಿಂದ ವ್ಯಾಪಾರಕ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿಯಿಂದ ವ್ಯಾಪಾರಕ ಬೇಡರಿಯಿಂದ ವ್ಯಾಪಾರಕ ಕಿರಾ ಪಕ್ಷಿ ಬಸವಂತ ಕೇಳುತ್ತಲು ನನ್ನ ಮಾತ ಯೋಧನ ಕೇಳಿ. ಇರೋ ಪಸಿ ಬಸವಂತೆ ಕೇಳುತ್ತಲು ನನ್ನ ಮಾತ ಪ್ರಾಣೇಶ್ವರ ಜೀವನಾಥ ಪ್ರಾಣಕಾತ ಜೀವನಾಥೇ ಹೋಗಬೇಡರಿಯಿಂದ ವ್ಯಾಪಾರಕ ಹೋಗಬೇಡಿಯ ಪರಕ ದಿನ ಬಾಳ ನಾಜುಕ ಹೋಗಬೇಡಿಯ
ನನ್ನ ಸ್ವರ ಹಾ ಜೀವನಾಥೇ ಹೋಗಬೇಡರಿ ಇಂದ ವ್ಯಾಪಾರಕ ಏನು ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ತಾನಕ್ಕೆ ಪ್ರಿಯ ನಮ್ಮನೇಲಿ ಏನು ಕಡಿಮೆಗಿರೋದು ಬೆಳ್ಳಿ ಬಂಗಾರ ಕೂಡ ಕೆಬ್ಬನಾಗಿ ಬಿದ್ದಿರುವಾಗ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗೋದು ಇಟ್ಟು ಬ್ಯಾಡ ಅಂತ ನೋಡ್ರಿ ಗಂಗಾ ಕುಂಟ ಉಂಡರೆ ಕೊಡವನ್ನು ಸಾಲಲಾರದು ಪ್ರಿಯ ಕುಂಟ ಉಣ್ಣುವಕ್ಕಿಂತ ಕೂಲಿ ಮಾಡುವ ಲೇಸು ಕೂಲಿ ಮಾಡೋರು ಕೂಲಿ ಮಾಡ್ಬೇಕು ಮಾಡ್ತಾ ಇರ್ಬೇಕು ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ಬೇಕು ಮಾಡ್ತಾ ಇರ್ಬೇಕು ಪ್ರಿಯ ಹೀಗೆ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತೇನೆ ಟೈಮ್ ಒಳಗೆ ಹುಚ್ಚಿರುದು ಬೇಗನೆ ಬಿಡಿಕೊಳ್ಳುವಂತ ನೋಡು ಪ್ರಿಯ ನಾನು ಎಷ್ಟು ಹೇಳಿದ್ರು ಪ್ರಿಯ ನೀವು ಕೇಳವಲ್ರಿ ಆ ನಿಮ್ಮ ತಮ್ಮ ವಿರಪಕ್ಷಿ ಬಸವನ ವಿರಪಕ್ಷಿ ಬಸವಂತ ಅವರು ಸಣ್ಣವರ ಪ್ರಿಯ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನ್ಯಾಗಿರಲಿ ನಾನು ಬರತೇನು ಇಂಬಲಿ ಕೇಳು ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನೆಯಾಗಿರಲಿ ನಾನು ಬರತೇನು ನಿಂಬಲಿ ಏನು ಪ್ರಿಯ ನಾನು ಇಂಥ ದೊಡ್ಡ ಮನೆ ಒಳಗೆ ಪ್ರಿಯ ಹೇಗಿರಬೇಕು ನನಗದರ ಬಹಳ ಭಯವಾಗ್ತದೆ ಪ್ರಿಯ ಈ ಸದ್ಯ ನೀವು ವ್ಯಾಪಾರಕ್ಕೆ ಹೋಗಬೇಕಾದ್ರೆ ನನ್ನ ಜೊತೆಲಿ ನನ್ನ ಕೈ ತನಗ ಒಂದು ಆಳನ್ನು ಕೊಟ್ಟು ಪ್ರಿಯ ನಿಮ್ಮ ಜೊತೆಲಿ ಒಂದು ಆಳು ಕರೆದುಕೊಂಡು ವ್ಯಾಪಾರಕ್ಕೆ ಹೋಗುವಂತರಾಗಿರಿ ಗಂಗಾ ನೀ ಹೇಳಿದ ಪ್ರಕಾರ ನಿನ್ನ ಕೈಯನ್ನು ನಾಳಾದ್ರೂ ಮೇಲೆ ಮಾಡ್ಬೇಕು ಕೊಡುತ್ತೇನೆ ಮಾಡೋದು ಅಪ್ಪಣೆ ಕೊಡುವಂತ ಯಾಕಪ್ಪ ಇರಲ್ಲ ನಮಗೊಂದು ಹೆಣ್ಣಾಳ್ ಬೇಕಾಯ್ತಪ್ಪ ಏನಪ್ಪ ಹೆಣ್ಣಾಗ್ಬೇಕಲ್ಲ ಹ್ಞೂನ್ಪ ಕದಿಯಾಳ ಏನ ಆಟ ವಯಸ್ಸು ಆಗಿರ್ಬೇಕು ಏನು ವಯಸ್ಸು ಹೋಗಿದ್ಬೇಕು ಅಷ್ಟ ನಲವೈಸಿದ್ ನೋಡಪ್ಪ ಹಾ ಆಯ್ತು ಅಪ್ಪ ಕರಿತೆ ಪರಮ ಏ ಪರಮ ಪರಮ ಏ ಪರಮ ಅಲ್ಲ ಇಷ್ಟ ಮಟ್ಟ ಎಲ್ಲಿ ಹೋಗಿದ್ದೆ ಅಲ್ಲ ಇಷ್ಟ ಮಟ್ಟ ಎಲ್ಲಿ ಹೋಗಿದ್ದೆ ಅಲ್ಲೇ ಇಷ್ಟ ಮಟ್ಟ ಹಾ ನಂದು ಕೆಲಸ ಇತ್ತು ಪಡ ನನ್ನ ಮಗನೇ ಏ ಅದಂತ ಕೆಲಸ ಹಂಗ ತೊಳ್ಯಾನು ಬೆಳ್ಯಾನು ಮನ್ಯಾಗ ಮಾಡ್ಕೊತ ಕುಂತೀನಿ ನಾನು ಹೌದಾ ಈರಪ್ಪ ಸಾವ್ಕಾರ ಇಟ್ಕೋತಾರಂತ ಇರ್ತೀನ ಈರಪ್ಪ ಸಾವ್ಕಾರ ಇಟ್ಕೋತಾನಂತ ಹಾ ಯಾಕ ಅವ್ನು ಹೇತಿ ಇಲ್ಲ ನಮ್ಮ ಮನ್ಯಾಗ ಅಲ್ವೇ ಅವನ್ನ ಕೇಳ ಏ ಹೇಳುತ್ತಲ್ಲ ಕೇಳ ಪರಮ್ಮ ಅದೇನಿದು ಹೇಳುವಂತ ಯಾಕೋ ನನ್ನ ಮಗಲಾಗಿರ ಕರಿಯ ತಳಸಿದೋಣ ಮಗನ ಕರಿಯ ತಳಸಿದೋಣ
ಈ ಕಲ್ಲಾಪುರದಿಂದ ಅಮ್ಲಕೊಪ್ಪ ಕಳ್ಸ್ಬಿಡಿಯಲ್ಲ ಅಂತ ಆತರ ಕೆಲಸ ಏನೋ ನನ್ನ ಮಗನ. ಏನ್ ಬೇ ಪರಮ್ಮ ನಮ್ಮ ಮನ್ಯಾಗ ಇರ್ತೀಯನ್ ಬೇ? ಯಾಕಯ್ಯಪ್ಪ ಪರಮ್ಮ ಬಂಗಾರದಂತ ಹೇಟ್ ಮನಿ ಒಳಗಿಟ್ಟು ಅದಾಳ, ನನ್ನ ಯಾಕೆ ಇಟ್ಕೋತೀವ ನನ್ನ ಮಗನ? ಏನ್ ಬೇ ಪರಮ್ಮ, ನಾನು ವ್ಯಾಪಾರಕ್ಕೆ ಹೋಗ್ತೀನಿ. ನಾ ಹೋಗಿ ಬರೋ ಮಟ್ಟ ನನ್ನ ಹೆಂಡತಿ ಬಾಲ್ ಜೋರಾಗಿ ಇರಾಕ್ ಬೇ. ಹಿಂಗಂದಿ ನನ್ನ ಮಗನ? ಹ್ಞೂ ಬೇ ಪರಮ್ಮ. ಅಲ್ಲ ನನ್ನ ಮಗನ, ನಾ ಇರ್ತೇನೆ ಕರೆ ನನ್ನ ಮಜೂರಿ ಭಾಳ ಆಕತ್ ನೋಡ್ತಮ್ಮ. ಪರಮ್ಮ ನಿನ್ ಮಜೂರಿ ಯಾಕಲ್ ಬೇ? ಏನ್ ಭಾಳ ಇಲ್ಲ ತಮ್ಮ. ಒಂದ್ 2 ಚೀಲ ಜೋಳ, 2 ಚೀಲ ಭತ್ತ, 2 ಸೀರೆ, 2 ಕುಬ್ಸ ಕೊಟ್ರೆ ಹಾನ್ ಬೇ ನಿನ್ನ ಮನ್ಯಾಗ ಮಾತು ಇರ್ತೇನೆ ನೋಡ್ತಮ್ಮ. ಪರಮ್ಮ ಕೊಡ್ತಾನೆ ಇರು ಬೇ. ಕೊಡ್ತಿ? ಹ್ಞೂ ಬೇ ಪರಮ್ಮ. ಅಷ್ಟನ್ನು ಕೊಡ್ತಿ? ಅಷ್ಟನ್ನು ಕೊಡ್ತಾನೆ. ಅಲ್ಲ ಎಷ್ಟು ಎಲ್ಲ ನನ್ನ ಕೊಡ್ತಿ ಅಂದ್ರೆ ನಿನ್ನ ಮನ್ಯಾಗ ಇರಾಕೆ ನಂದೆಲ್ಲ ಕಡುತ ಜನ ಇರ್ತೇವೆ ಹೋಗೆ. ಪರಮ್ಮ ಪರಮ್ಮ, ನಾಳೆ ಸೋಮವಾರ ದಿನ ನಮ್ಮ ಮನೆಯವರಾದ ಮಡಿ ಬಸವನ ಜಾತ್ರೆ. ಪುರಾಣದ ಎಡೆಯನ್ನು ಮಾಡಿಕೊಂಡು, ಕಾಯಿ ಕರ್ಪೂರವನ್ನು ತೆಗೆದುಕೊಂಡು, ಟಾಂಗವನ್ನು ಮಾಡಿಕೊಂಡು, ಆ ನನ್ನ ಹೆಂಡತಿ ಗಂಗಾನ ಕರ್ಕೊಂಡು ಹೋಗಿ ಬಸವೇಶ್ವರಿಗೆ ಬೇಡಿಕೊಂಡು ಹರಿಕೆ ತೀರಿಸಿ ಬರುವಾಗ ಒಂದು ಗಂಡು ಕುಟುಂಬ ಬೇಡ್ಕೊಂಬರ್ಬಿ. ಬರುವಾಗ ಹ್ಞೂ ಬೇ ಪರಮ್ಮ. ನನಗ ನನ್ನ ಮಗನ ನಿನ್ನ ಹೆಂಡತಿಗೆ? ನಿನಗಲ್ಲ ಬೇ ನನ್ನ ಹೆಂಡತಿ ಗಂಗಾಗ. ಹಾಗಾದ್ರೆ ನಾವು ಭಾಳ ಭಕ್ತಿಯಿಂದ ಬೇಡ್ಕೊಂಡ್ ಬರ್ತೇವೆ ಪರಮ್ಮ. ನಾ ಬರೋ ಮಟ್ಟ ನನ್ನ ಹೆಂಡತಿ ಭಾಳ ಹುಷಾರಿಂದ ನೋಡ್ಬೇ. ನಿನ್ನ ಹೆಂಡತಿನ? ಹ್ಞೂ ಬೇ ಪರಮ್ಮ. ವ್ಯಾಪಾರಕ್ಕೆ ಹೋಗಿ ಬರೋದಟ್ಟ 1-4 ಮಾಡಿರ್ಲಿಲ್ಲ ಅಂದ್ರೆ ಪರಮ್ಮನ ಕರಿ. ಆಯ್ತು ಪರಮ್ಮ. ಗಂಗಾ ಗಂಗಾ ಮನೆಯಲ್ಲಿ ಏನ್ ಮಾಡ್ತಿರು? ಹೊರಗೆ ಬರುವಂತೇಳಾಗು. ಪ್ರಿಯಾ ಎನ್ನ ಕೃಷಿಕರನ್ನು ಚಂದ ಹೇಳುವಂತರ ರೀ. ಗಂಗಾ ಹೇಳ್ತಾನೆ ಕೇಳುವಂತೇಳು. ಪ್ರಿಯಾ ಚಂದವ ಹೇಳುವಂತರ ರೀ. ಬುತ್ತಿ ಕಟ್ಟ ಗಂಗಾ ನೀನ ಮಾಡೋ ಗಂಗಾ ಬುತ್ತಿ ಕಟ್ಟ ಗಂಗಾ ನೀನ ಮಾಡೋ ವ್ಯಾಪಾರ ಗಂಗಾ ವ್ಯಾಪಾರ ಕೋಟೆಲೆ ಯಾಲಕ್ಕಿ ತರತೆಲೆ ವ್ಯಾಪಾರ ಕೋಟೆಲೆ ಯಾಲಕ್ಕಿ ತರತೆಲೆ ಗಂಗಾ, ನೀನು ಹೇಳಿದ ಪ್ರಕಾರ ನಿನ್ನ ಕೈಯಲ್ಲಿ ಒಂದು ಆಳದ್ರ ಮೇಲೆ ಮಾಡಿ ಬಂದಿದ್ದೆ. ಒಳ್ಳೇದು ಪ್ರಿಯಾ. ತಡ ಮಾಡಿದ ಬುತ್ತಿ ಕಟ್ಟಿ ಕೊಡುವಂತೇಳು. ಏನು ಪ್ರಿಯಾ, ನಾನಾದ್ರೂ ಬುತ್ತಿ ಆದ್ರೂ ಕಟ್ಟಿ ಕೊಡ್ಬೇಕಲ್ಲ. ಬುತ್ತಿ ಕಟ್ಟಿ ಕೊಡುವಂತೇಳಾಗು. ಪ್ರಾಣೇಶ್ವರ ಹೇಳ್ತಾನೆ ಕೇಳುವಂತರಾಗಿ. ಅದೇನಿದ್ರು ಹೇಳುವಂತೇಳು. ಬುತ್ತಿ ಕಟ್ಟುತ್ತೇನ ನಿಮಗ, ಬುತ್ತಿ ಕಟ್ಟುತ್ತೇನ ನಿಮಗ ನಿಮಗ, ಬುತ್ತಿ ಕಟ್ಟುತ್ತೇನ ನಿಮಗ ನಿಮಗ, ಬುತ್ತಿ ಕಟ್ಟುತ್ತೇನು ನಿಮಗ ನಿಮಗ. ಬುತ್ತಿ ಕಟ್ಟಿ ಕೊಡ್ತೇನೋ ಪ್ರಿಯ ನಿಮಗ. ಬುತ್ತಿ ಕಟ್ಟುತ್ತೇನ ನಿಮಗ ನಿಮಗೆ, ಬುತ್ತಿ ಕಟ್ಟಿ ಕೊಡ್ತೀನೋ ಪ್ರಿಯ ನಿಮಗೆ, ಬುತ್ತಿ ಕಟ್ಟುತ್ತೇನ ನಿಮಗ ನಿಮಗ, ಬುತ್ತಿ ಕಟ್ಟುತ್ತೇನ ಪ್ರಿಯನ ನಿಮಗೆ. ಪ್ರಿಯ ಕೇಳು. ಎಲ್ಲ ಹಚ್ಚಿದ್ದ ಸಜ್ಜಿಯ ರೊಟ್ಟಿ ಎಲ್ಲ ಹಚ್ಚಿದೆ ಆ ಎಲ್ಲ ಹಚ್ಚಿದ ಸಜ್ಜಿಯ ರೊಟ್ಟಿ ಉಳ್ಳನು ಚಾಮಸರ ಹಿಂಡಿ ಸಹಿತ, ಉಳ್ಳನು ಚಾಮಸರ ಹಿಂಡಿ ಸಹಿತ, ಬುತ್ತಿ ಕಟ್ಟುತ್ತೇನ ನಿಮಗ ನಿಮಗೆ, ಬುತ್ತಿ ಕಟ್ಟಿ ಕೊಡ್ತೀನೋ ಪ್ರಿಯ ನಿಮಗೆ. ಪ್ರಿಯ ನನ್ನ ಗಂಡೆ ಗಟ್ಟಕ್ಕೆ ಹೊಂಟರೆ, ನನ್ನ ಗಂಡ
ಗಂಡಾಯ ಪರೆ ಕುಂತಾನೆ ಇವ್ರ ಬರದಾರ್ಯ ಪಾರೆ ಮಾಡುವುದಕ್ಕೆ ಇವರು ಬರದಾರ್ಯ ಪಾರೆ ಮಾಡುವುದಕ್ಕೆ ಬುತ್ತಿ ಕಟ್ಟತೇನ ನಿಮಗೆ ನಿಮಗ ಬುತ್ತಿ ಕಟ್ಟಿ ಕೊಡ್ತೀನಿ ಪ್ರಿಯ ನಿಮಗೆ ಹೊಳ್ಳಿ ದಂಡಿ ಮೇಲೆ ನಮ್ಮ ಹೊಲ ಹೊಳ್ಳಿ ದಂಡಿ ಹೊಳಿ ದಂಡಿ ಮೇಲೆ ನಮ್ಮ ಹೊಲ ಬೆದ ನಿಂತೈತಿ ಬಿಳಿಜೋಳ ನಿಲೆ ಬೆದ ನಿಂತೈತಿ ಬಿಳಿಜೋಳ ನಿಲೆ ಆಹಾ ತನಿಗೋಳ್ ಮುತ್ತಿನ ಗೊಂಚಲೆ ಅದನ್ನ ನೋಡಿ ಹಿಗ್ಗಿ ನಗೆಯುವುದಕ್ಕೆ ಬುತ್ತಿ ಕಟ್ಟಿ ಕೊಡ್ತೀನಿ ಪ್ರಿಯ ನಿಮಗೆ ನೋಡು ಪ್ರಿಯ ನೀವು ಹೇಳಿದಂತೆ ಪ್ರಿಯ ನಾನಾದ್ರೂ ಬುತ್ತಿ ಆದ್ರೂ ಕಟ್ಟಿದ್ದೀನಿ ನಿಮ್ಮ ಕೈಲಿ ತಗೊಳ್ಳುವಂತರಾಗಿದೆ ಗಂಗಾ ಬುತ್ತಿಯನ್ನು ಕೊಡುವಂತೊಳಗು ಅಲ್ಲ ಎದಕ್ಕೆ ಬಾಯ್ ಮಾಡ್ತಾರೆ ಗಂಗಾ ಸೌಂಡ್ ಕೊಡ್ತಾರೆ ಸೌಂಡ್ ಕೊಡ್ರಿ ಗಂಗಾ ಸೌಂಡ್ ಓಪನ್ ಗಂಗಾ ನೆಲ್ಲಿಯ ಗಣಿ ಮೇಲೆ ಕರಿ ಕಟ್ಟಿದ ಗೊಂಗಡಿರುವುದು ಅದನ್ನಾರು ಕೊಡುವಂತೊಳಗು ಒಳ್ಳೆಯದು ಪ್ರಿಯ ನೀವು ಹೇಳಿದಂತೆ ನಾನಾದ್ರೂ ಕಂಬಳಿ ತಂದು ಕೊಡ್ತಾ ಇದ್ದೀನಿ ನೋಡಿ ಗಂಗಾ ಕೊಡುವಂತೊಳಗು ಗಂಗಾ ಅಡ್ಡೆ ಗೋಡೆಯ ಮೇಲೆ ದೊಡ್ಡದೊಂದು ಬಂಡಿಗಳಿರುವುದು ಅದನ್ನಾರು ಕೊಡುವಂತೊಳಗು ಏನು ಪ್ರಿಯ ಇಷ್ಟು ದಿವಸ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಪ್ರಿಯ ಕುಡುಗೋಲು ಬಂದು ಒಯ್ತಿರ್ಕಿಲ್ಲ ಈ ಸದ್ಯ ಬಂದು ಯಾಕೆ ಒಯ್ಯಕತ್ರಿ ಗಂಗಾ ಇಷ್ಟ ದಿನ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತೀನಿ ಹೌದು ಪ್ರಿಯ ಈಗ ಮುತ್ತು ರತ್ನದ ಖರೀದಿ ಹೊಂಟೇನಿ ಆಹಾ ನನ್ನ ಹತ್ರ ಹಣ ಬಾಳ ಇರುವುದು ಒಳ್ಳೇದು ಪ್ರಿಯ ನನ್ನ ಆ ಕುಡುಗೋಲು ನನ್ನ ಕೈಲಿದ್ರೆ ನನ್ನ ಹಿಂದೆ ಬೆನ್ನಿಂದ ಹತ್ತಾಳಿದ್ದಂತೆ ಇದ್ದಂಗ ಪ್ರಿಯ ಅದಕ್ಕಾಗಿ ಕುಡುಗೋಲು ಹೋಗ್ತಿದ್ದೇನೆ ಕುಡುಗೋಲು ಕೊಡುವಂತೊಳಗು ಒಳ್ಳೇದು ಪ್ರಿಯ ನೀವು ಹೇಳಿದಂತೆ ನಾನಾದ್ರೂ ಕುಡುಗೋಲಾದ್ರೂ ತಂದು ಕೊಡ್ತಾ ಇದ್ದೀನಿ ನೋಡು ಪ್ರಿಯಾ ಗಂಗಾ ಕೊಡುವಂತೊಳಗು ಗಂಗಾ ನನಗೆ ಟೈಮ್ ಭಾಳ ಗೊತ್ತಿರೋದು ಬೇಗನೆ ಪಡಿಕೊಳ್ಳುವಂತೊಳಗು ನೋಡು ಪ್ರಿಯ ಈ ಸದ್ಯ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರಿ ಪ್ರಿಯ ಒಬ್ಬರು ಹೋಗ್ಬೇಡಿ ನಿಮ್ಮ ಜೊತೆಲಿ ಒಂದು ಆಳ ಕರೆದುಕೊಂಡು ಹೋಗ್ರಿ ಗಂಗಾ ನೀ ಹೇಳಿದ ಪ್ರಕಾರ ನನ್ನ ಕೈಯಲ್ಲಿ ನಾಳಾದ್ರೂ ಮೇಲೆ ಮಾಡಿಕೊಂಡು ಹೋಗುತ್ತೇನೆ ಪಡಿಕೊಳ್ಳುವಂತೊಳಗು ಗಂಗಾ ನಾಳೆ ಸೋಮವಾರ ದಿನ ನಮ್ಮ ಮಂಜವರಾದ ಮಡಿಬಸವನ ಜಾತ್ರೆ ಹೌದು ಪ್ರಿಯಾ ಕಾಯಿ ಕರ್ಪೂರನ್ನು ತೆಗೆದುಕೊಂಡು ಹುರಳದ ಎಡೆಯನ್ನು ಮಾಡಿಕೊಂಡು ಟ್ಯಾಂಗನ್ನು ಮಾಡಿಕೊಂಡು ಹೌದು ಪ್ರಿಯ ಆ ಪರಮ್ಮನ ಕರ್ಕೊಂಡು ಹೋಗಿ ಆ ಬಸವಸಿಗ ಬೇಡಿಕೊಂಡು ಹರಿಕೆ ತೀರಿಸುವಾಗ ಒಂದು ಗಂಡು ಪುತ್ರ ಮಾಡ್ಕೊಂಬರುವಂತಳು ಓಹೋ ಗಂಡು ಪುತ್ರ ರೀ ಗಂಡು ಪುತ್ರ ಮಾಡ್ಕೊಂಬರು ನೋಡು ಪ್ರಿಯ ನೀವು ಹೇಳಿದಂತೆ ನಮ್ಮ ಬಸವನಗರ ಹರಿಕೆ ಉದ 10-12 ವರ್ಷ ಆಯ್ತು ಆ ಪರಮನ ಕರೆದುಕೊಂಡು ಹೋಗಿ ನಮ್ಮ ಬಸವನರಿಗೆ ಕಾಯಿ ಕರ್ಪೂರ ಎಡಿ ಲೋಭನ ಕೊಟ್ಟ ಹೊಳಿ ಬರೋ ಕಾಲಕ್ಕೆ ನಾನಾದ್ರೂ ಒಂದು ಗಂಡು ಪುತ್ರ ಆದ್ರೂ ಬೇಡ್ಕೊಂಡು ಬರ್ತಾ ಇದ್ದೀನಿ ಪ್ರಿಯ ನೀವೆಲ್ಲ ಗಂಡು ಪುತ್ರ ಬೇಡ್ಕೊಂಡು ಬಾ ಅಂತ ಹೇಳಿದ್ರಿ ಅಲ್ಲಿನ ಗಿಡದ ಬುಡಕಿನ ಶಿಶುಗಳು ಬಿದ್ದಿರ್ತಾವ ಅಂತ ತಿಳ್ಕೊಂಡ್ರೆ ಏನು ಗಂಗಾ ಆ ಬಸವೇಶ್ವರ ದಯ ನಮ್ಮಿಬ್ಬರ ಮೇಲೆ ಇದ್ರೆ ಮನೆಯಲ್ಲಿ ತೊಟ್ಟಲ ಕಟ್ಟಿ ತೂಗುತ್ತಿದ್ದಾನೆ ಹೌದು ಪ್ರಿಯಾ ಆ ಪ್ರಕಾರ ಬೇಡ್ಕೊಂಡ್ ಬರುವಂತಳು ಆಗ್ಲಿ ಪ್ರಿಯಾ ಮತ್ತಾರ ಹೇಳ್ತಾನೆ ಕೇಳುವಂತಾರ ಹೇಳುವಂತಳು ನಿನ್ನ ಮಾರಿ ನೋಡಂಗೆ ಹಾಗೆ ನಿನ್ನ ಮಾರಿ ನೋಡಂಗೆ ಹಾಗೇದಿ ಏ ಹುಡುಗ ಎಲ್ಲಿ ಸಿಗತಿ ಕೂಡ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಕೂಡ ಮಾತಾಡೋದೈತಿ
ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಕೂಡ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಕೂಡ ಮಾತಾಡೋದೈತಿ ಸುಲಭದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ಕಣ್ಣಿನೊಳಗ ಸುಲಭದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಹೃದಯ ರಾಜ್ಯದೊಳಗ ಮಹಾರಾಜ ನೀನ ಗೆಳೆಯ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ನೀನ ಗೆಳೆಯ ಕಿವಿಗೊಟ್ಟ ಕೇಳು ನೀನು ಸುಳ್ಳಲ್ಲ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಅಲ್ಲಿ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹೆಂಗ ಇರತಿ ಅಲ್ಲಿ ಜೀವನ ಹೆಂಗ ಕಳಿತಿ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಜೀವನ ಹೆಂಗ ಕಳೆದಿ ನನ್ನ ಮರೆತು ನೀ ಹೆಂಗ ಇರತಿ ಅಲ್ಲಿ ಜೀವನ ಹೆಂಗ ಕಳೆದಿ ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವ್ರೆ ಕಣ್ಣ ಬಿದ್ದೈತಿ ಮರ್ಯಾದಿ ಗಂಜಿ ಮರಿ ಆಗೈತಿ ಮನಸ್ಸು ಕೊರಗಿ ಅಳತೈತಿ ಒದ್ರದಂತ ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವ್ರೆ ಕಣ್ಣ ಬಿದ್ದೈತಿ ಮರ್ಯಾದಿ ಗಂಜಿ ಮರಿ ಆಗೈತಿ ಮನಸ್ಸು ಕೊರಗಿ ಅಳತೈತಿ ಬಂಧನದೊಳಗ್ಯಾಕಿರತಿ ಬಿಟ್ಟ ಬಾನನ ಸಂಗಾತಿ ನಿನ್ನ ಬಂಧನದೊಳಗ್ಯಾಕಿರತಿ ಬಿಟ್ಟ ಬಾನನ ಸಂಗಾತಿ ಪ್ರಿಯಾ ಇನ್ನು ಮೇಲೆ ವ್ಯಾಪಾರಕ್ಕೆ ಹೋಗಿ ಬರ್ತಾ ಇದ್ದೀರಲ್ಲ ಗಂಗಾ ವ್ಯಾಪಾರಕ್ಕೆ ಹೋಗಿ ಬರ್ತೀನಿ ಇನ್ನೊಂದು ಪದವನ್ನು ಹೇಳುವಂತಳು ಆಗ್ಲಿ ಪ್ರಿಯ
ಯಾಕಂದ್ರೆ ನಿಮ್ಮಂತಲ್ಲಿ 10,000 ಹಣವನ್ನು ಇರೋದು. ನಮ್ಮ ಹಣ ನಮ್ಮ ಮನೆಗೆ ಬಂದು ಹತ್ತಬೇಕಾದ್ರೆ ಪ್ರಿಯಾ ಬಹಳ ಜಾಗೃತವಾಗಿ ಬರ್ಬೇಕ್ರಿ. ಗಂಗಾನಿ ಹೇಳಿದ ಪ್ರಕಾರ ನನ್ನ ಕೈಯಲ್ಲಿ ಆಳಾದ್ರೂ ಮೇಲೆ ಮಾಡ್ಕೊಂಡು ಹೋಗುತ್ತೇನೆ. ಪ್ರಿಯಾ ಹೇಳ್ತಾನೆ ಕೇಳುವಂತರಾಗಿರಿ. ಹೇಳುವಂತೇಳೋದು ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ ನಿಂತಾನು ನನ್ನ ಹುಡುಗ, ನಿಂತಾನು ನನ್ನ ಹುಡುಗ, ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಬರತಾನು ನನ್ನ ಹುಡುಗಿ, ಬರತಾನು ನನ್ನ ಹುಡುಗಿ. ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ ನಿಂತಾನು ನನ್ನ ಹುಡುಗ, ನಿಂತಾನು ನನ್ನ ಹುಡುಗ, ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಬರತಾನು ನನ್ನ ಹುಡುಗ, ಬರತಾನು ನನ್ನ ಹುಡುಗ. ಏನ ಇವನ ಬಣ್ಣ ಹೊಳದಂಗ ಚಿನ್ನ ಹತ್ತಿದಿರನ್ನ ಕೋಲಾರದ ವೀಣ. ಕಾಜಿನ ಹಣ್ಣ ಬೆಕ್ಕಿನ ಕಲ್ಲ ಏನ ಇವನ ಬಣ್ಣ ಹೊಳದಂಗ ಚಿನ್ನ ಹತ್ತಿದಿರನ್ನ ಕೋಲಾರದ ವೀಣ. ಗಡಬಡ ಮಾಡಿ ಬರತಾನು ನನ್ನ ಹುಡುಗಿ, ಬರತಾನು ನನ್ನ ಹುಡುಗಿ. ಹಾಕ್ಯಾನು ಈ ಹುಡುಗ ಬಾಗೇವಾಡಿ ಕುದುರೆಯ ಮ್ಯಾಲೆ ಹೊಂಟನಯ ಬರಗ. ಕಂಡಿಗೆ ಚಾಸ್ಮಾ ಕಾಲಾಗ ಬೂಟ ಹಾಕ್ಯಾನು ಈ ಹುಡುಗ ಬಾಗೇವಾಡಿ ಕುದುರೆಯ ಮ್ಯಾಲೆ ಹೊಂಟನಯ ಬರಗ. ಮುಗಿಸಿ ಗಡಬಡ ಮಾಡಿ ಬರತಾನು ನನ್ನ ಹುಡುಕಿ, ಬರತಾನು ನನ್ನ ಹುಡುಕಿ. ಹಾ ಪ್ರಿಯಾ, ಇನ್ನು ಮೇಲೆ ವ್ಯಾಪಾರಕ್ಕೆ ಹೋಗಿ ಬರ್ತಾ ಇದ್ರಲ್ಲ ಗಂಗಾ, ಟೈಮ್ ಬಾಳಾಗುತ್ತಿರು, ಬೇಗನೆ ಪಡಿಕೊಳ್ಳುವಂತಳು. ಆಗ್ಲಿ ಪ್ರಿಯಾ, ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಪ್ರಿಯಾ ನೀವೇನು ಮನೆ ಕಡೆ ಕಾಳಜಿ ಮಾಡ್ಲಿಕ್ಕೆ ಹೋಗಬೇಡ. ಪ್ರಿಯಾ ಬಹಳ ಹುಷಾರಿಂದ ವ್ಯಾಪಾರ ಮಾಡ್ಕೊಂಡು ಬರುವಂತರಾಗಿರಿ. ಗಂಗಾ, ನೀ ಹೇಳಿದ ಪ್ರಕಾರ ನನ್ನ ಕೈಯಲ್ಲಿ ಆಳಾದ್ರೂ ಮೇಲ್ ಮಾಡ್ಕೊಂಡು ಹೋಗುತ್ತೆ. ಆಳನ್ನು ತಗೊಂಡು ಹೋಗ್ತಿರಲ್ಲ, ಮಾಡಿದ ಅಪ್ಪಣಿ ಕೊಡುವಂತಳಗು. ಪ್ರಿಯಾ ಹೇಳ್ತಾನೆ ಕೇಳು. ನೀನಿಲ್ಲದೆ ಪ್ರಿಯಾ, ನೀನಿಲ್ಲದೆ ನನ್ನ ನಿನ್ನ ಮನಸ್ಸು ಮೇಲೆ
ನಿನ್ನ ಬಿಟ್ಟು ಹೆಂಗಿರಲಿ, ನಿನ್ನ ಬಿಟ್ಟ ಹೇಗಿರಲಿ, ನಿನ್ನ ಬಿಟ್ಟು ಹೇಗಿರಲಿ. ನಿನ್ನ ಬಿಟ್ಟು ಹೇಗಿರಲಿ. ಎಲ್ಲ ನೀನಿಲ್ಲದೆ ಪ್ರಿಯ ನಿನ್ನ ನೋಡದೆ ನಿನ್ನ ಮನಸ್ಸು ಒಂದಾದ ಮೇಲೆ ನಿನ್ನ ಬಿಟ್ಟು ಹೆಂಗಿರಲಿ, ಪ್ರಿಯ ನಿನ್ನ ಬಿಟ್ಟು ಹೇಗಿರಲಿ, ನಿನ್ನ ಬಿಟ್ಟು ಹೆಂಗಿರಲಿ. ಪ್ರೀತಿ ಪ್ರೇಮ ಆತ ಈಗ, ಪ್ರೇಮ ಸುಖವಾಯ್ತು ನನಗೆ. ಪ್ರೀತಿ ಪ್ರೇಮ ಆತ ಈಗ, ಪ್ರೇಮ ಸುಖವಾಯ್ತು ನನಗೆ. ನಾನಿಲ್ಲದೆ ಕ್ಷಮಿಸದೆ, ನಾನಿಲ್ಲದೆ ಕ್ಷಮಿಸದೆ ನಿನ್ನಲ್ಲಿ ಬರುವೆನು ಹೀಗೆ, ನಿನ್ನಲ್ಲಿ ಇರುವೆನು ನಾನಿಲ್ಲದೆ ನಿನ್ನಲ್ಲಿ ಬರುವೆನು ಜೊತೆಯ. ಪ್ರಿಯ ನಿನ್ನ ಬಿಟ್ಟು ಹೆಂಗಿರಲಿ, ಪ್ರಿಯ ನಿನ್ನ ಬಿಟ್ಟು ಹೇಗಿರಲಿ, ನಿನ್ನ ಬಿಟ್ಟು ಹೆಂಗಿರಲಿ. ಮರದಲ್ಲಿ ಮೂಡಿದವೆ ನೀನು, ನಿನ್ನಲ್ಲಿ ಬರುವೆನು ನೇನು. ಮರದಲ್ಲಿ ಮೂಡಿದವೆ ನೀನು, ನಿನ್ನಲ್ಲಿ ಬರುವೆನು ನಾನು. ನಾನಿಲ್ಲದೆ ಬರುವೆನು, ನಾನಿಲ್ಲದೆ ಬರುವೆನು, ನಿನ್ನಲ್ಲಿ ಇರುವೆನು ಹೀಗೆ, ನಿನ್ನಲ್ಲಿ ಬರುವೆನು ನಾನಿಲ್ಲದೆ ನಿನ್ನಲ್ಲಿ ಬರುವೆನು ಜೊತೆಯ. ಪ್ರಿಯ ನಿನ್ನ ಬಿಟ್ಟು ಹೆಂಗಿರಲಿ, ಪ್ರಿಯ ನಿನ್ನ ಬಿಟ್ಟು ಹೇಗಿರಲಿ, ನಿನ್ನ ಬಿಟ್ಟು ಹೆಂಗಿರಲಿ. ಪ್ರಾಣಿಸ್ವ ಇನ್ನು ಮೇಲೆ ಅಪ್ಪರ ಹೋಗಿ ಬರ್ತಾ ಇದ್ರಲ್ಲ. ಗಂಗಾ ಹೋಗಿ ಬರ್ತೀನಿ, ತಡ ಮಾಡಿದ ಅಪ್ಪಳಿ ಕೊಡುವಂತ ಗಂಗಾ ಹೋಗಿ ಬರುತ್ತೇನೆ.